ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಮಜಾ ಆಗುತ್ತೆ ಸೀಸನ್ 3. ಇಲ್ಲಿ ಮಜಾ ಫುಲ್ ಜೋರು. ನೋಡಿ, ಈ ಜನರೇಷನ್ ಅಲ್ಲಿ ಎಲ್ಲಾನು ಸ್ಪೀಡು, ಎಲ್ಲಾನು ಫಾಸ್ಟ್ ಅಂಡ್ ಎಲ್ಲರೂ ರೇಸ್ ಬಿದ್ದಂಗ್ ಓಡ್ತಾ ಇದಾರೆ. ನಾವ್ಯಾಕೆ ಸುಮ್ನೆ ಮತ್ತೆ ಟೈಮ್ ವೇಸ್ಟ್ ಮಾಡೋದಲ್ವಾ? ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಗುರುಗಳೇ, ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಡು ವೆಲ್. ರಚಿ, ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಗೈಸ್. ಇನ್ಯಾಕೆ ತಡ, ಇವತ್ತಿನ ಮೊದಲನೇ ಸ್ಕಿಟ್ ನಾನು ನೋಡ್ಕೊಂಡು ಬಂದ್ಬೇಡ. ಯಾರಾದ್ರೂ ಸೈಲೆಂಟ್ ಆಗಿದ್ರೆ, ಮಾತೆ ಆಡ್ತಿದ್ರೆ, ನಗ್ನಾಗ್ತಾ ಇದ್ರೆ ದೇವ್ರಂತ ಮನುಷ್ಯ ಕಣ್ರಿ ಅಂತ ಅಂತಾರೆ. ಆದ್ರೆ ದೇವ್ರಿಗೂ ಎಷ್ಟು ಕಷ್ಟ ಇರುತ್ತೆ ಅಂತ ನಿಮಗ್ ಗೊತ್ತಾ? ಸುಮ್ನೆ ರಮ್ಮ, ನಮ್ ಕಷ್ಟ ಕೇಳೋ ದೇವ್ರಿಗೆ ಕಷ್ಟನಾ ಅಂತ ಕೇಳ್ತೀರಾ? ಈ ಸ್ಕಿಟ್ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಬೈ ದ ವೇ, ಇದೆಲ್ಲ ತಮಾಷೆಗೆ ಮಾತ್ರ. ದೇವ್ರೆ ನೀನೇ ಕಾಪಾಡಪ್ಪ. ಪ್ರಕೃತಿ ವಿಕೋಪನ ತಡೆಯಕ್ಕಾಗುತ್ತಾ? ಸುನಾಮಿ ಬಂದ್ರೆ ಹಿಡಿಯೋಕ್ಕಾಗುತ್ತಾ? ಬಿರುಗಾಳಿ ಎದುರು ನಿಲ್ಲಕ್ಕಾಗುತ್ತಾ? ಇದನ್ನೆಲ್ಲ ಸೃಷ್ಟಿಸೋ ಆ ದೇವ್ರು ಬಂದ್ರೆ ನಿಮ್ ಕೈಯಲ್ಲಿ ನೋಡಕ್ಕಾಗತ್ತಾ? ಅಯ್ಯೋ, ಯಾವಾಗ್ಲೂ ಇದೊಂದೇ ಡ್ಯಾನ್ಸು. ನನಗಿದೊಂದೇ ಡ್ಯಾನ್ಸ್ ಬರೋದಪ್ಪ. ಏನಪ್ಪ, ಊರ್ಗೊಸ್ಪನ? ಉಂಡಾದ್ಮೇಲೆ ಮನೆ ಹತ್ರ ಬಾ. ನಾನು ದೇವ್ರು, ಅಗರಬತ್ತಿ ದೇವ್ರು. ಗುರು ಸರ್, ನಾನು ನಿಮ್ಮನ್ನು ಬಿಟ್ಟು ಬೇರೆ ಯಾರ ಕಣ್ಣಿಗೂ ಕಾಣಲ್ಲ. ಈ ಭೂಮಿ ಮೇಲೆ ಕಲ್ಲು ಮಣ್ಣು ಮರ ಗಿಡ ಬೆಟ್ಟ ಗುಡ್ಡ ಪ್ರಾಣಿ ಪಕ್ಷಿ ಎಲ್ಲವನ್ನ ಸೃಷ್ಟಿಸಿದೆ. ಅದಾದ್ಮೇಲೆ ಒಂದು ಗಂಡು ಹೆಣ್ಣನ್ನ ಸೃಷ್ಟಿಸಿದೆ. ನೋಡಿ, ನಾನು ಮಾಡಿದ ತಪ್ಪು ಅಂದ್ರೆ ಅದು ಅಲ್ಲ. ಇವರು ಬೇಡೋಕ್ಕಿಂತ ಮುಂಚೆ ಒಂಥರ ಇರ್ತಾರೆ, ಬೇಡಿಕೆ ತೀರಿದ ಮೇಲೆ ಇನ್ನೊಂಥರ ಇರ್ತಾರೆ. ಅದು ತಾಜಾ ಎಕ್ಸಾಂಪಲ್ ಅಂದ್ರೆ ಸ್ಲಿಪ್ ಡಿಸ್ಕ್. ಒಂದಿನ ಬಂದ್ರು ಸರ್, ಬಂದ್ಬಿಟ್ಟು ಮಜಾ ಭಾರತಕ್ಕೆ ಹೋಸ್ಟ್ ಮಾಡಪ್ಪ, ನಾನು ಫಸ್ಟ್ ಮಂತ್ ಪೇಮೆಂಟ್ ನಿನ್ನ ಹುಂಡಿಗೆ ಹಾಕ್ತೀನಿ ಅಂತ ಕೇಳ್ಕೊಂಡ್ರು. ಮಾಡಿದೆ. ಇವತ್ತಿನವರೆಗೆ ನಾನು ಹುಂಡಿಗೆ ನಯಾ ಪೈಸೆ ಬಿದ್ದಿಲ್ಲ ಸರ್. ಹೋಗ್ಲಿ ಬಿಡಿ. ವಾಟ್ ಅನುಪಮ? ಇಲ್ಲ, ಕೆಲವರು ಬರ್ತಾರೆ ಲವ್ ಮಾಡ್ಕೊಡಪ್ಪ ಅಂತಾರೆ, ಇನ್ ಕೆಲವರು ಬರ್ತಾರೆ ನಾನು ಮದುವೆ ಮಾಡ್ಕೊಡಪ್ಪ ಅಂತಾರೆ, ಮತ್ತೆ ಕೆಲವರು ಬರ್ತಾರೆ ನಾನು ಕೆಲಸ ಮಾಡ್ಕೊಡಪ್ಪ, ನಿನ್ ಹುಂಡಿಗೆ ಸ್ವಲ್ಪ ಹಣ ಹಾಕ್ತೀವಿ ಅಂತ ಹೇಳ್ತಾರೆ. ಅಲ್ಲ, ಇವ್ರ ಪ್ರಕಾರ ನಾನು ದೇವ್ರ ಇಲ್ಲ ಬ್ರೋಕರ? ದೇವ್ರೆ ಹುಂಡಿನೇ ಇಲ್ವಲ್ಲ ಅಲ್ಲಿ. ಹುಂಡಿ ಕಾಣುತ್ತಾ ನಿಮ್ಗೆ? ಎಲ್ಲಿ? ಹೊರಗಡೆ ಇದೆ, ದೇವಸ್ಥಾನದ ಹೊರಗೆ ಇದೆ. ಅಲ್ಲ, ಇವ್ರು ಬೇಡ್ತಾರಲ್ಲ, ಇವ್ರ ಬೇಡಿಕೆ ಏನ್ ಬೇಡಿಕೆನ? ಅದು ಟಾರ್ಚರು ಸಾರ್, ಟಾರ್ಚರ್. ಯಾರೋ ಕ್ಲೈಂಟ್ ಬಂದ ಅನ್ಸುತ್ತೆ. ನನ್ನನೇನೋ ನಿನ್ನ ನಾನು, ನನ್ನನೇನೋ ನಿನ್ನ ನಾನು, ನನ್ನನೇನೋ ನಿನ್ನ ನಾನು. ದೇವಲೋಕ ಪ್ರೇಮಲೋಕ ನನ್ನ ಮನೆಯೀಗ. ಇಲ್ಲಿ ನಾನು, ನನ್ನ ಗಂಡ, ನನ್ನ ಮಗುವೇ. ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ನಗುವೇ. ಆಹಾ, ಎಂತ ಹ್ಯಾಪಿ ಫ್ಯಾಮಿಲಿ ಇದು. ಬೆಳಗಿನಿಂದ ನನ್ನ ಈ ದೇವಸ್ಥಾನಕ್ಕೆ ಬಂದಿರುವಂತ ಎಲ್ಲ ಭಕ್ತರು ನೋಡಿದ್ದೀನಿ. ಇಂಥ ಒಂದು ಘಮಘಮ ಅಗರಬತ್ತಿ ಇದೆ ಈಗಲೇ ಬಂದಿರೋದು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನನ್ನ ಹೆಂಡತಿ, ನನ್ನ ಮಗ, ನನ್ನ ಗಂಡ. ನಾನ್ ಗಂಡ. ಇವಳ ಹೆಸರು ಹರ್ಷಿತಾ ಅಂತ, ಇವನ ಹೆಸರು ಹಂಸ ಅಂತ, ನನ್ನ ಹೆಸರು ಹಯವದನ ಅಂತ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ದೊಂಥರ ಹಾ ಫ್ಯಾಮಿಲಿ. ಎಂತ ಫ್ಯಾಮಿಲಿ? ಹಾ ಫ್ಯಾಮಿಲಿ. ಹಾ ಹಾ ಹಾ. ಪಪ್ಪ, ಗಡ್ಡ ಚುಚ್ಚುತ್ತೆ. ಅಯ್ಯೋ, ಏನಾಗಲ್ಲ ಬಾರು. ಅಲ್ಲ, ಇಂಥವ್ರಿಂದಲೇ ಭಾರತದ ಜನಸಂಖ್ಯೆ 120 ಕೋಟಿ ಮೀರಿರೋದು. ದೇವ್ರೇ, ನನಗೆ ಮಗು ಹುಟ್ಟಿರೋದು ಎಷ್ಟು ಸತ್ಯನೋ, ಆ ಮಗು ನನ್ ಗಂಡು ಹುಟ್ಟಿಲ್ಲ ಅನ್ನೋದು ಅಷ್ಟೇ ಸತ್ಯ.
ಆ ಸತ್ಯ ನನ್ ಗಂಡಂಗ್ ಗೊತ್ತೇ ಇಲ್ಲ. ಈ ಮಗು ಹುಟ್ಟಿದ್ದು ನನ್ ಲವರ್. ಕೈಯಲ್ಲಿ ಡ್ಯಾನ್ಸ್ ಮಾಡಿನೇ ಮಗು ಕೊಟ್ಬಿಟ್ಟ. ಹೋಲಿ ನಂದೀಶ, ನೋಡಿ ಮಗು ಅವನ್ ತರನೇ ಇದೆ. ದೇವ್ರೆ, ಈ ಸತ್ಯ ನನ್ ಗಂಡಂಗ್ ಗೊತ್ತಿಲ್ಲ. ಗೊತ್ತಾದ್ರೆ ಎದೆ ಹೊಡ್ಕೊಂಡ್ ಸತ್ತೋಗ್ತಾರೆ ದೇವ್ರೆ. ಅದಕ್ಕೆ ನಾನು ಯಾರಿಗೂ ಈ ವಿಷಯ ಹೇಳಿಲ್ಲ, ನಿನಗ್ ಮಾತ್ರ ಹೇಳ್ತಾ ಇದೀನಿ. ಹೊಟ್ಟೆಗೆ ಹಾಕೊಂಡ್ಬಿಡು ದೇವ್ರೆ, ಹೊಟ್ಟೆಗೆ ಹಾಕೊಂಡ್ಬಿಡು. ಅಲ್ಲೆಲ್ಲೆ ಕುಳ್ಮಿಂಟಿ ಅಲ್ಲ, ನೋಡಕ್ ನೋಡಿ ಬಾಲ ಕಟ್ಟಾಗಿರೋ ಒಳ್ಳೆ ಹಲ್ಲಿ ಹಂಗಿಲ್ವಾ? ಏನ್ ಆಟ ಆಡಿದೀಯ? ಅಲ್ಲ ಕಣೆ ಪಾಪ ಆ ಅಮಾಯಕ ತೆಂಗಿನಕಾಯಿ ಹೊಡಿತಾನೆ, ಪ್ರಸಾದ ತಗೊಂಡೋಗಿ ಆ ನಂದೀಶನ್ ಕೊಟ್ಟಿದ್ಯಲ್ಲ. ಲೇ ಇಂತ ಅಮಾಯಕ ಮೋಸ ಮಾಡಿದ್ಯಾ, ನೀನ್ ಉದ್ಧಾರ ಆಗಲ್ಲ ಕಣೆ. ನೀ ಸತ್ರು ಸ್ವರ್ಗ ಸಿಗಲ್ಲ ನೋಡ್ ನಿನ್ಗೆ. ಅಪ್ಪ ದೇವ್ರೆ, ನೀನಂದ್ರೆ ನನ್ಗೆ ಎಷ್ಟು ಇಷ್ಟ ಗೊತ್ತಾ? ಹೌದೇನೋ? ಹೇಳು, ನಾನ್ ನಿನ್ ಜೊತೆಗಿದ್ದೀನಿ. ಈ ನನ್ನ ಮಗ ನನಗೆ ಹುಟ್ಟಿಲ್ಲ ಅನ್ನೋ ವಿಷಯ ನನಗೆ ಗೊತ್ತು. ಹೌದೇನೋ? ಅಲ್ಲ ಕಣೋ, ನೀನ್ ಸಾಮಾನ್ಯದವನಲ್ಲ ಕಣೋ. ಪಾಪ ನೋಡಿ ಸಹನೆಗೆ ಪ್ಯಾಂಟು ಶರ್ಟ್ ಹಾಕ್ತಂಗಿದ್ದಾನೆ. ಅಲ್ಲ, ನಿನ್ ಹೃದಯದಲ್ಲಿ ಎಷ್ಟು ನೋವನ್ನ ತುಂಬಿಕೊಂಡಿದ್ಯಪ್ಪ. ನಿನಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ವಿಷಯನೂ ಇದೆ ಅಪ್ಪ. ಏನಪ್ಪ ಅದು? ನಾಗರಬಾವಿಲ್ ನನಗೆ ಸ್ವಂತ ಮಕ್ಕಳವೆ. ಆ ವಿಷಯ ನಿನಗೆ ಗೊತ್ತಿಲ್ಲ ಅಷ್ಟೇ. ಅವಳ ವಿಚಾರ ನನಗೆ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸಾಯ್ತೀನಿ ಅನ್ಕೊಂಡವಳೆ. ನನ್ನ ವಿಚಾರ ಅವಳು ಗೊತ್ತಾದ್ರೆ ಅವಳೇ ಎದೆ ಹೊಡ್ಕೊಂಡು ಸಾಯ್ತಾಳೆ. ನಾನು ನೀನು ಬಹಳ ಕ್ಲೋಸ್ ಫ್ರೆಂಡ್ಸು ಅಂತ ನಿನಗೆ ಹೇಳ್ತಿದ್ದೀನಿ. ಇದನ್ನ ಯಾರಿಗೂ ಹೇಳ್ಬೇಡ, ಸೀಕ್ರೆಟ್. ಹೊಟ್ಟೆಗಾಕೋ. ಅಲ್ಲ ಕಣಲೆ, ಬೇಕಿದ್ದು ಬೇಡದಲ್ಲ ಹೊಟ್ಟೆ ಒಳಗೆ ಹಾಕ್ಲಿಕ್ಕೆ. ಇದೇನು ಹೊಟ್ಟೆನ ಇಲ್ಲ ಕಾರ್ಪೊರೇಷನ್ ತೊಟ್ಟಿನ? ಅಪ್ಪ ದೇವ್ರೆ, ಹೇಳು ಕಂದ. ನಾನು ನಮ್ಮ ಅಪ್ಪು ಹುಟ್ಟಿಲ್ಲ ಅನ್ನೋ ಸತ್ಯ ನನಗೆ ಗೊತ್ತು. ಆದ್ರೆ ಇದು ಆಚೆ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ. ದಯವಿಟ್ಟು ಇದನ್ನ ಹೊಟ್ಟೆಲ್ ಹಾಕಲಪ್ಪ. ನೋಡಿದ್ರ ಸರ್, ಎಂಥ ಫ್ಯಾಮಿಲಿ. ನಡೀರಿ ಹೋಗೋಣ. ನನ್ನನೇನೋ ನಿನ್ನ ನಾನು, ನಿನ್ನ ನಾನು ನನ್ನನೇನೋ. ಇವನ್ನ ಹಿಂಗೆ ಬಿಟ್ರೆ ಈ ದೇವ್ರ ಶಕ್ತಿ ಗೊತ್ತಿಲ್ಲದೆ ಹಿಂಗ ಆಡೋದು. ನನ್ನ ಶಕ್ತಿಯನ್ನ ನಾನೊಂದ್ಸರಿ ಪ್ರದರ್ಶಿಸ್ತೇನೆ. ಅಯ್ಯೋ, ಇದೇನಿದು? ನಾನ್ ದೇವ್ರನ್ನ ಎಷ್ಟೇ ಪೂಜೆ ಮಾಡಿದ್ರು ಕೆಟ್ಟ ಶಕ್ತಿಗಳು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದಾವೆ. ದೇವ್ರೇ, ಇವತ್ತು ನಿನಗೆ ತೆಂಗಿನಕಾಯಿಂದ ಅಭಿಷೇಕ ಮಾಡ್ತೀನಿ. ಅವಾಗ್ಲಾದ್ರೂ ನೀನ್ ಖುಷಿ ಆಗ್ತೀಯ ನೋಡೋಣ. ಕಲ್ಲೇ ಕಾಣಿಸ್ತಾ ಇಲ್ವಲ್ಲ, ಯಾರು ನೋಡ್ತಿಲ್ವಲ್ಲ, ದೇವರು ಕಲ್ಲೇ ತಾನೆ. ಒಂದೇ ಏಟಿಗೆ ತೆಂಗಿನಕಾಯಿ ಬಗಾಲ್. ನಿನ್ ತೆಂಗಿನಕಾಯಿ ಬಗಾಲೋ ಅಲ್ವೋ ಗೊತ್ತಿಲ್ಲ, ನನ್ನ ತಲೆ ಬಗಾಲ ಆಯ್ತು ಕಡಲೆ. ಯಾರೋ ಗುರು ದೇವಸ್ಥಾನದಲ್ಲೆಲ್ಲ ಹಂಸ ಹಾಕ್ಬಿಟ್ಟವ್ರೆ. ಹಂಸ ಅಲ್ಲ ಅದು ಕಣ, ನಾನು ಹಂಸಿಗಿನ್ನ ಖರಾಬ್ ಆಗಿದ್ದೀನಿ. ನೀನೇನ್ ಬಾರಿ ದೊಡ್ಡ ಮನ್ಮಾತ ಅಲ್ವೇ? ಹೋಗಲ್ಲಿ, ನಿನ್ನ ಹತ್ರ ಏನ್ ಮಾತು? ನಾನು ದೇವ್ರ ಹತ್ರ ಮಾತಾಡ್ಬೇಕು. ಹಲೋ, ಎಕ್ಸ್ಕ್ಯೂಸ್ ಮೀ ಬ್ರೋ. ಪೊಲೀಸ್ ಸ್ಟೇಷನ್ ಎಲ್ಲಿದೆ? ಯಾಕೆ? ದೇವ್ರ ಕಣ್ಣಾಗಿದೆ, ನಮ್ಮ ಕಂಪ್ಲೇಂಟ್ ಕೊಡ್ಬೇಕು. ಕುಡ್ದು ಬಿಸಾಕಿರೋ ಕ್ವಾರ್ಟರ್ ಬಾಟ್ಲಿ ಮುಗ್ತವನೆ. ದೇವ್ರ ಹತ್ತಾಗಲ್ಲಿದ್ದಾನು, ಹಿಂದಕ್ಕೆ ತಿರ್ಗಿ ನೋಡು ಮುದೇವಿ. ಲೊಕೇಶನ್ ಶಿಫ್ಟ್ ಮಾಡ್ಬಿಟ್ಟವ್ರೆ. ನಂಗೊಂದು ಮಾತು ಹೇಳ್ಬಾರ್ದು. ಹೌದು, ಕರೆಕ್ಟ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅಗರಬತ್ತೇಶ್ವರ ಅಪ್ಪ ತಂದೆ ಕುಡ್ದು ಕತೆ ಕವನ ಅಂತ ಬರೀತಿದ್ದ ನನ್ನನ್ನ ಒಂದೇ ಒಂದು ಅಗರಬತ್ತಿ ಹಚ್ಚಿದ್ದಕ್ಕೆ ಮಜಾ ಭಾರತದಲ್ಲಿ ಸ್ಕ್ರಿಪ್ಟ್ ಬರೆಯಂಗ್ ಮಾಡ್ಬಿಟ್ಟೆ. ಸಾಲ್ದು ಅಂತ ಸ್ಟೇಜ್ ಮೇಲೆ ಆಕ್ಟ್ ಮಾಡಕ್ಕೂ ಚಾನ್ಸ್ ಕೊಡ್ಸ್ಬಿಟ್ಟೆ. ಅದಕ್ಕೆ ನಿನಗಿಷ್ಟ ಅಂತ ಹೇಳ್ಬಿಟ್ಟು ಅಲ್ಲಡು ಜಹಾಂಗೀರು, ರಸಗುಲ್ಲ, ಚಿಪ್ಸ್ ನಂದು, ಮಿಕ್ಕಿದ್ದೆಲ್ಲ ನಿಂದು ಅಂತ ತಂದಿದ್ದೀನಿ. ದೇವ್ರು ಈ ಬಡವನ ಭಕ್ತಿಯನ್ನು ಸ್ವೀಕರಿಸು ತಂದೆ. ಎಂಜಾಯ್, ಟೇಕ್ ಇಟ್. ಅಗರಬತ್ತೇಶ್ವರ ದೇವ್ರು ನೀನ್ ಸ್ವೀಕರಿಸು ತಂದೆ, ಸ್ವೀಕರಿಸು. ಅಪ್ಪ ಕುಡುಗ್ನಿ ಎತ್ತು, ನೀನೊಬ್ನೇ ಕಣ ನಾನು ಅರ್ಥ ಮಾಡ್ಕೊಂಡಿರೋದು. ಅಲ್ಲೆಲ್ಲೇ ನೋಡ್ತಾ ಇದ್ರೆ ಬಾಯಲ್ಲಿ ಜೊಲ್ಲಂಗೆ ಜಲಪಾತ ಉಕ್ಕರಿತಾ ಇದೆ ಕಣ. ಸ್ವೀಕರಿಸಿದ ತಂದೆ, ಥ್ಯಾಂಕ್ ಯು. ನಿನ್ನ ಆಶೀರ್ವಾದವೇ ನನ್ನ ಅಕ್ಕಿ ಬೇಳೆ. ಪ್ಯಾಕೆಟ್ ಕೆತ್ತಿದ್ದಾಯ್ತು, ಪ್ರಸಾದ ಕೊಟ್ಟಿದ್ದಾಯ್ತು, ಇನ್ನ ಇದ್ರಲ್ಲಿರೋದೆಲ್ಲ ನಂದೇ. ಆಸೆ ತೋರಿಸಿ ಆಷಾಢ ಅಂತಿದ್ಯಲ್ಲೇ.
ಒಂದು ಪೀಸ್ ಮೈಸೂರು ಪಾಕ್ ಆದ್ರೂ ಕೊಡೋ, ಮುಂದೆ ಒಂದು ಜಾಂಗೀರ್ ಕೊಡಲಿ. ದೇವ್ರು, ನಾನು ಮುಂದಿನ ಸಲ ನೀನ್ ನೋಡಕ್ ಬರ್ಬೇಕು ಅನ್ನೋದಾದ್ರೆ ಈ ಸ್ಕಿಟ್ ಬ್ಯಾಂಗ್ ಆಗ್ಬೇಕು, ಇದು ಪ್ರೋಮೋ ಕಟ್ ಆಗ್ಬೇಕು, ಟೆಲಿಕಾಸ್ಟ್ ಆದ್ಮೇಲೆ TRP ಅಂತೂ ಕಿತ್ಕೊಂಡು ಹೋಗ್ಬೇಕು. ಅವಾಗ ನೋಡು ನಿನಗೆ ನೀರಾಭಿಷೇಕ, ಕ್ಷೀರಾಭಿಷೇಕ, ನಿಂಗೆ ಎಷ್ಟು ಬಾಟ್ಲು ಬೇಕೋ ಅಷ್ಟು ಬೀರಾಭಿಷೇಕ ಎಲ್ಲ ಮಾಡಿಸ್ತೀನಿ. ಓಕೆ? ಅಲ್ಲ ಕಣೋ, ಸಿಕ್ಕಿದ್ದನಲ್ಲ ನನ್ನ ಅಂತಲೆ ಮೇಲೆ ಸುರಿಯಕ್ಕೆ ಇದೇನು ಬಿಗ್ ಬಾಸ್ ಟಾಸ್ಕ್ ಏನೋ? 24/7 ನಿನ್ನ ಆಶೀರ್ವಾದ ನನ್ನ ಮೇಲೆ ಮಾತ್ರ ಇರಬೇಕು ತಂದೆ. ನಾನು ಬರಲ್ಲ. ಥ್ಯಾಂಕ್ ಯು. ಜೈ ಅಗರಬತ್ತೇಶ್ವರ. ಜೈ ಅಗರಬತ್ತೇಶ್ವರ. ಅಗರಬತ್ತೇಶ್ವರ. ಬಲ್ಲ. ನನ್ನದೇನೋ ನಿನ್ನ ನಾನು, ನಿನ್ನ ನಾನು ನನ್ನದೇನೋ, ನನ್ನದೇನೋ ನಿನ್ನ ನಾನು, ನಿನ್ನ ನಾನು ನನ್ನದೇನೋ. ಅದ್ಯಾಕೋ ಹಿಂಗೆ ಟಾರ್ಚರ್ ಕೊಟ್ಟು? ನೀನ್ ಬರಲ್ವಾ? ಎಲ್ಲಿಗೆ? ನನ್ ಮೇಲ್ ಕೋಪನಾ? ನಿನ್ ಮೇಲೆ ಕೋಪ ಮಾಡ್ಕೊಂಡು ನಾನೇನೇ ಮಾಡ್ಲಿ ಮುದುಕಿ? ಮತ್ತೆ ಅವಳು ಕರೆದ್ರೆ ಹಂಗೆ ಹೋಯ್ತೀಯ, ನಾನ್ ಕರೆದ್ರೆ ಬರಲ್ವೇನೋ? ಅವಳು ಕರೆದ್ರೇನಾ? ಲೇ, ಅದೇನ್ ಹೇಳ್ತಿದ್ಯಾ ಕ್ಲಾರಿಟಿ ಕೊಟ್ಟೇಳು, ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. 50 ವರ್ಷದಿಂದ ನಾನು ನಿನ್ನ ಕರಿತಾ ಇದ್ದೀನಿ, ನೀನು ಬರ್ನೇ ಇಲ್ಲ. ಇವತ್ತು ನೀನ್ ಕರೆಸ್ತಲೆ ನಾನು ಇಲ್ಲಿಂದ ಹೋಗಲ್ಲ. ನಿನಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಇವತ್ತು ಇದ್ರ ಮೇಲೆ ಡ್ಯಾನ್ಸ್ ಮಾಡಿ ನನ್ನ ಭಾವಚಿತ್ರ ಬಿಡಿಸಿ ನಾನು ನಿನ್ನ ಕರೆಸ್ತೀನಿ. ಅಲ್ಲ, ನನ್ ಭಾವಚಿತ್ರ ಬಿಡಿಸೋದಾಗಿರ್ಲಿ, ನೀನ್ ಇದ್ರ ಮೇಲೆ ಕುಣಿದು ನಿನ್ ಫೋಟೋ ಗೋಡೆಗೆ ಅಂಟ್ಕೊಡದೆ ಇದ್ರೆ ಸಾಕು. ಕುಣಿದು ಕಾಗೆ ಮುದುಕಿ ಹೊಗೆ ಹಾಕ್ಸ್ಕೊಂಡ್ಲ ಹೆಂಗೆ ಮುದುಕಿ? ನೀನ್ ಇನ್ನೂ ಬರ್ನೇ ಇಲ್ವಾ? ನೀನು ಇಲ್ಲಿ ಬರ್ಲಿಲ್ಲ ಅಂದ್ರೆ ನಾನು ಕತ್ ಕುಯ್ಕೊಂಡು ಸತ್ತು ಹೋಗ್ತೀನಿ. ಅಯ್ಯೋ, ಈ ಮುದುಕಿ ಹೆಂಗ್ ಹೇಳಿದ್ರು ಕೇಳಂಗಿಲ್ಲ, ಇನ್ನೇನ್ ಮಾಡೋದು? ಜೈ ಮಜಾ ಭಾರತ. ಮುದುಕಿ, ನಾನು ಬಂದೆ, ನಿನ್ ದೇವ್ರು. ಡ್ರಾಮಾ ಕಂಪ್ನಿ ಕಾಸ್ಟ್ಯೂಮ್ ಹಾಕೊಂಬಂದು ನನಗೆ ಯಾಮಾರಿಸ್ತಾ ಇದೀಯಾ? ಹೋಗ ಸೈಡ್ಗೆ. ಲೇ ಮುದುಕಿ, ನಾನು ನಿನ್ ಅಗರಬತ್ತಿ ದೇವ್ರು. ಬತ್ತಿ ಕಿತ್ ಕಳಿಸ್ಬಿಡ್ತೀನಿ ಅಗರಬತ್ತಿ ದೇವ್ರು. ಲೇ ಮುದುಕಿ, ಪ್ಲೀಸ್ ನಂಬೆ, ನಾನೇ ನಿನ್ ದೇವ್ರು, ಅಗರಬತ್ತೇಶ್ವರ. ಹಂಗಂತೀಯ? ನಮ್ಮಪ್ಪ ಅಗರಬತ್ತೇಶ್ವರ ನೀನಾ? ನಿಜವಾದ ದೇವರೇ ಆದ್ರೆ ಈ ಕ್ಷಣನೇ ಮಾಯಾಗು ನೋಡಮ್ಮ. ಕಳ್ಕೊಂಡೆ 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 ಕಳ್ಕೊಂಡೆ. ಅಜ್ಜಿ ತಗೋ. ಏನ ಇದು? ಕಳ್ಕೊಂಡೆ ಅಂದಲ್ಲ, ಇಲ್ಲಿ ಕಾಸು ಬಿದ್ದಿತ್ತು ಅದೇ ಎತ್ಕೊಟ್ಟೆ. ದೇವ್ರು ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ಆಟ ಆಡ್ತಾ ಇದೆಯಾ? ಅಜ್ಜಿ ಕಾಮಿಡಿ ಮಾಡ್ಬೇಡ. ಏನ್ ಕಳ್ಕೊಂಡೆ ಎಲ್ಲಿ ಕಳ್ಕೊಂಡೆ ಕರೆಕ್ಟ್ ಆಗಿ ಹೇಳು. ದೇವ್ರು ನಿಜವಾಗ್ಲೂ ಪ್ರತ್ಯಕ್ಷ ಆಗಿದ್ದ. ಸಾಕ್ಷಿಗೆ ಈ ಪಾತ್ರ ನೋಡು. ಮನೆಗೆ ಬಂದು ಹೋದ ಅಯ್ಯೋ ಕೇಳಿ ಮುಚ್ಚಿ, 20 ವರ್ಷದಿಂದ ತಟ್ಟಿ ದೇವ್ರನ್ನ ಎಬ್ಸಿದ್ರೆ ಐಟಮ್ ಡ್ಯಾನ್ಸ್ ಮಾಡಿ ಮೈಲ್ಗೆ ಮಾಡಿ ದೇವ್ರನ್ನೇ ಓಟ್ಬಿಟ್ಟಲ್ಲ ನೀನ್. ಏನ್ ಬಂದಿದ್ದೀನ್ಗೆ? ಅದ್ಯಾಕಂಗ್ ಕಂಡ್ಕೊಂತೀಯ? ದೇವ್ರು ಪ್ರತ್ಯಕ್ಷ ಆಗಿದ್ನಲ್ಲ, ನಿಜವಾದ ದೇವ್ರು ಅಲ್ಲ ಅಂತ ಟೆಸ್ಟ್ ಮಾಡ್ದೆ. ಅಯ್ಯೋ ನೀನ್ ಟೆಸ್ಟ್ ನನ್ನನೇ ನಿನ್ನ ನಾನು ನಿನ್ನ ನಾನು ನಿನ್ನ ನಾನು ನನ್ನನೇನೋ ನಿನ್ನ ನಾನು. ಅಲ್ಲ, ಈ ಕಿತ್ತೋ ದುನಿಯಾದಲ್ಲಿ ನಿಜವಾದ ದೇವ್ರಿಗೆ ಬಂದ್ರು ಯಾರೋ ನಂಬಲ್ಲ. ಯಾಕಂದ್ರೆ ಇದು ಕಲಿಗಾಲ ಅಲ್ಲ. ಎಲ್ರು ಬರ್ತೀರಾ ನನ್ನ ಹತ್ರ ಬಂದು, ದೇವ್ರೆ ನನ್ಗೆ ಆ ಕೆಲಸ ಮಾಡ್ಕೊಡು, ಈ ಕೆಲಸ ಮಾಡ್ಕೊಡು, ನನಗೆ ಮದುವೆ ಮಾಡ್ಕೊಡು, ಲವ್ ಮಾಡ್ಕೊಡು ಅಂತ ಹೇಳ್ತೀರಾ ಹೊರತು ಯಾರಾದ್ರೂ ಒಬ್ರು ಬಂದು, ದೇವ್ರೆ ನೀನ್ ಊಟ ಮಾಡಿದ್ಯಾ, ತಿಂಡಿ ತಿಂದಿದ್ಯಾ, ಸ್ನಾನ ಮಾಡಿದ್ಯಾ, ನಿನಗೇನು ಬೇಕು ಅಂತ ಯಾರಾದ್ರೂ ಒಬ್ರು ಕೇಳ್ತೀರೇನ್ರ? ಅಯ್ಯಯ್ಯ, ನಿಮ್ ಸ್ವಾರ್ಥಕ್ ನನ್ ಅಗರಬತ್ತಿ ಇಕ್ಕ.
ಗುರು ಸರ್, ರಚಿತಾ ಮೇಡಮ್, ಇನ್ಮೇಲೆ ಈ ಹುಡುಗರು ಡಬ್ಬಾ ಡ್ರಾಮಾ ಮಾಡ್ಬಿಟ್ಟು ಸ್ಕಿಟ್ ಮಾಡಿ ಏನಾದ್ರು ಪ್ರಾಬ್ಲಮ್ ಆದ್ರೆ ನನ್ನ ಮಾತ್ರ ಕರಿಬೇಕು. ಯಾಕಂದ್ರೆ ನಾನು ಬರಲ್ಲ, ನನ್ನ ಅಗರಬತ್ತಿ ಮೇಲೆ ಆಣೆಗಳು ನಾನು ಬರಲ್ಲ. ದೇವ್ರೆ, ನಾವಿಲ್ಲಿವರೆಗೂ ಮಾಡ್ತಿದ್ದು ತಪ್ಪು ಅಂತ ಗೊತ್ತಿತ್ತು, ಆದ್ರೂ ತಪ್ಪು ಮಾಡ್ತಾ ಇದ್ದೋ. ನೀವೆಲ್ಲ ನನ್ನ ಮಕ್ಕಳು ಕಂಡ್ರು, ಮಕ್ಕಳನ್ನಲ್ದೆ ಇನ್ಯಾರನ್ನ ಕ್ಷಮಿಸೋಣ? ನನ್ನನೇನೋ ನಿನ್ನ ನಾನು ನಾನು ಈ ಒಂದು ವಿಷಯ ನೀನು ಹೇಳಕ್ ಇಷ್ಟಪಡ್ತೀನಿ. ನಾನು ಯಾವತ್ತೂ ನಾನು ಹೋಸ್ಟ್ ಮಾಡ್ತೀನಿ, ಮಜಾ ಬರ್ತಾ ನಾನು ಪೇಮೆಂಟ್ ಕೊಡ್ತೀನಿ ಅಂತ ದೇವ್ರ ಹತ್ರ ಒಪ್ಕೊಂಡಿಲ್ಲ. ನಿಮ್ಮ ಅಗರಬತ್ತಿ ಮೇಲಾಣೆಗೂ ನೀವೇ ಸುಳ್ಳು ಹೇಳಿರೋದು, ನೀವೇ ದುಡ್ಡು ಕೊಡ್ಬೇಕು ನಂಗೆ. ನಾನು ಕೊಟ್ಟಿದ್ದು ವರದಿಯಿಂದ ತಾನೇ ನೀವು host ಏನು ಆಗಿರೋದು. ಕೊಟ್ಟಿಲ್ಲ, ನೀವು ಸುಮ್ನೆ ಸುಳ್ಳು ಹೇಳ್ತೀರಪ್ಪ. ಈಗ ನಮ್ಮ ಜಡ್ಜಸ್ ಹತ್ರ ಕೇಳ್ಬಿಡೋಣ, ನಮ್ಮ ದೇವತೆ ಹತ್ರ ಹೋಗೋಣ. ದೇವತೆ, ನೀವ್ ಯಾವತ್ತಾದ್ರೂ ಅಗರಬತ್ತಿ ದೇವ್ರ ಹತ್ರ ಮಾತಾಡ್ತೀರಾ? ಅಗರಬತ್ತಿ ದೇವ್ರ ಹತ್ರ ಮಾತಾಡಲ್ಲ, ಅಗರಬತ್ತಿ ಹಚ್ಚಿ ದೇವ್ರ ಹತ್ರ ಮಾತಾಡ್ತೀನಿ ನಾನು. ನೀವು ದೇವ್ರ ಹತ್ರ ಮಾತಾಡ್ತಾ ಇರ್ತೀರಾ? ಖುಷಿ ಆಯ್ತು ಅಂದ್ರೆ ದೇವ್ರ ಹತ್ರನೇ ಹೋಗಿ ಹೇಳೋದು, ತುಂಬಾ ಬೇಜಾರಾಯ್ತು ಅಂದ್ರೂ ದೇವ್ರ ಹತ್ರನೇ, ಕೋಪ ಬಂದ್ರು ದೇವ್ರ ಹತ್ರ. ದೇವ್ರು ಅಂದ್ರ ಗಾಡ್ ಹ್ಯಾಸ್ ಬಿಕಮ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ದೇವ್ರು ನಮ್ ಮುಂದೆ ಬಂದು ಮಾತಾಡೋದು, ಅದು ಕೂಡ ಆಕ್ಟ್ ಮಾಡಿಸ್ಬಿಟ್ರು. ದೇವ್ರನ್ನೂ ಬಿಟ್ಟಿಲ್ವಲ್ಲ ನಮ್ಮ ಮಜಾ ಬರ್ತಾದವ್ರು. ಪಾಪ ಎಲ್ಲೋ ನೆಮ್ಮದಿಯಾಗಿದ್ದ ದೇವ್ರು, ಅವನು ಕರ್ಕೊಂಡ್ ಆಕ್ಟ್ ಮಾಡಿಸ್ಬಿಟ್ರಿ ನೀವು. ವಾಟ್ ಅ ಫ್ಯಾಮಿಲಿ ಗುರು, ಆಸಮ್ ಫ್ಯಾಮಿಲಿ ಇದು. ರಫಿ ಸರ್, ನೀವು ದೇವ್ರ ಬಗ್ಗೆ ನಾನು ಮಾತಾಡಲ್ಲ, ನೀವು ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್ ರಚಿ. ನಮ್ಮ ದೇವ್ರಂತ ಮನುಷ್ಯ ನಮ್ಮ ಗುರುಜಿ ಹತ್ರ ಹೋಗಿ ಹೇಳೋಣ. ದೇವರ ಬಗ್ಗೆ ಹೇಳಕ್ ನಾನು ಯಾರು? ಹುಲು ಮಾನವ. ನಾನು ಹಿಂಗೆ ಕಮೆಂಟ್ ಕೊಡ್ಲಿ ದೇವರ ಬಗ್ಗೆ? ಇಲ್ಲ, ಚೆನ್ನಾಗಿದೆ ಇದು ಐಡಿಯಾ. ಟೋಟಲ್ ಐಡಿಯಾ ಅಂದ್ರೆ ಯಾರಿಗೂ ಯೋಚನೆ ಮಾಡಕ್ ಹೋಗಲ್ಲ. ದೇವರ ಜಾಗದಲ್ಲಿ ಕೂತ್ಕೊಂಡು ನೋಡಿದ್ರೆ ಇದೆಲ್ಲ ಹೌದು ಅನ್ಸುತ್ತೆ. ಯಾರ ಕೆಟ್ಟದಾಗ ಭಜನೆ ಹೇಳ್ತಾರೆ, ಬಟ್ ದೇವರು ಆ ಶ್ರುತಿ ತಾಳ ನೋಡಲ್ಲ, ಭಾವ ನೋಡ್ತಾರೆ. ಅದಕ್ಕೆ ದೇವರು ಅನ್ನೋದು. ಚೆನ್ನಾಗಿತ್ತು. ಆನ್ ದಿ ಹೋಲ್ ಇಟ್ ವಾಸ್, ದ ಐಡಿಯಾ ವಾಸ್ ಫ್ಯಾಂಟಾಸ್ಟಿಕ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ದೇವ್ರೆ ಇಲ್ಲಿವರೆಗೂ ಬಂದಿದ್ದಕ್ಕೆ, ಅಂಡ್ ನಿಮ್ಮ ಮುಂದಿನ ಸ್ಕಿಟ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆರ್ಟಿಸ್ಟ್ ಆಗೋದು ಈಸಿ ಅಲ್ವೇ ಅಲ್ಲ, ಅಂಥದ್ರಲ್ಲಿ ಅದೇನ್ ಮಹಾ ಅಂತ ನಮ್ಮ ಲ್ಯಾಗು ಹೀರೋ ಆಗಕ್ ಹೊರಟಿಯಾನೆ. ಅಲ್ಲಿ ನೋಡಿದ್ರೆ ಟೇಕ್ ಮೇಲ್ ಟೇಕ್ ಆಗ್ತಾನೆ ಇದೆ. ಇನ್ನು ಸಿನಿಮಾ ಕತೆ ಅಷ್ಟೇ, ಗೋವಿಂದ. ಕಾಚಡ ನನ್ನ ಮಕ್ಕಳು, ತಂತ್ರಿ ನನ್ನ ಮಕ್ಕಳು, ನಾಯಿ ನನ್ನ ಮಕ್ಕಳು, ತೊಟ್ಟಿ ನನ್ನ ಮಕ್ಕಳು, ಒಬ್ರಿಗೆ ಟೈಮಿಂಗ್ ಸಚ್ಚಿಲ್ಲ. ಡೈರೆಕ್ಟರ್ ಬಂದು ನಿಂತಿದ್ದೀನಿ, ಒಬ್ಬನಾದ್ರೂ ಶೂಟಿಂಗ್ ಸ್ಪಾಟಿಗೆ ಬರೋದ್ ಬೇಡವಾ? ಕಸಾನು ಹೊಡೆದಿಲ್ಲ ನನ್ನ ಮಕ್ಕಳು, ನಾನೇ ಕಸ ಹೊಡಿಬೇಕು. ನಮ್ಮ ಡೈರೆಕ್ಟ್ರು ಯಾವಾಗಲೂ ಒಂದ್ಸಲ ಹೇಳೋರು, ಕಸ ಹೊಡೆದ್ ಕಳ್ಕೊಳ್ಳೋ ಮೊದ್ಲು ಅಂತ. ಅಲ್ಲಿಂದ ಇಲ್ಲಿವರೆಗೂ ಬರೀ ಕಸ ಹೊಡೆದ ನನ್ನ ಕತೆ ಆಗಿದೆ. ಅಲ್ಲ, ನನ್ನ ಮಕ್ಕಳು 6:30 ಬನ್ನಿ ಅಂತ ಶೂಟಿಂಗ್ ಕರ್ಸ್ಬಿಟ್ಟು ಅಲ್ಸಿ ಸಾಯಿಸ್ತಾರೆ. ನನ್ನ ಮಕ್ಕಳು 10 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಇಷ್ಟ ಬಂದಂಗೆ ಕರ್ಸೋದು ಹಾಕ್ಬಿಡ್ತು. ಜೂನಿಯರ್ ಆರ್ಟಿಸ್ಟ್ಗಳಾದ್ರೆ ಇವ್ರು ಅರ್ಥ ಮಾಡ್ಕೊಂಡ್ಬಿಟ್ಟವ್ರೆ. ಲೋ ಮಗ, ಡೈರೆಕ್ಟ್ರು ಬರ್ಲಿಲ್ಲ ಇನ್ನೂ? ಡೈರೆಕ್ಟರ್ನೇ ಬಂದಿಲ್ಲ ಸರ್, ಈಗ ಬರ್ತಾರೆ ಸರ್. ಬಂದಿದ ತಕ್ಷಣ ಇಲ್ಲಿ ಕೂತಿರ್ತೀವಿ ಕರೆ. ಸರಿ ಸರ್. ಕರ್ಸ್ಬಿಟ್ಟು ಒಳ್ಳೆ ನಾಯಿ ಕಾಯಿಸ್ತಾರಲ್ಲ, ಮಾನ ಮರದಿಲ್ಲ ನಿಮ್ಗೆ? ಆರ್ಟಿಸ್ಟ್ಗಳಂದ್ರೆ ಏನ್ ಅನ್ಕೊಂಡವ್ರು ಏನೋ. ನೋಡಿದ್ರ ನನ್ನ ಕೈಯಲ್ಲಿ ಪೊರಕೆ ಇರೋದು ನೋಡಿ ನನ್ನ ಕಸ ಹೊಡೆನೋ ಅಂತ ಅನ್ಕೊಂಬಿಟ್ಟ. ಈ ಟೋಪಿ ಗೆಟಪ್ ನೋಡಿದ್ರು ಡೈರೆಕ್ಟರ್ ಆದ್ರೆ ಅನ್ಕೋಬಾರ್ದ? ನನ್ನ ಜನ್ಮಕ್ಕೆ ಬೆಂಕಿ ಹಾಕ. ಏನಿದು? ಇನ್ನಾದ್ರೂ ಸೆಟ್ ಯಾರು ಬಂದಿಲ್ಲ? ಅದು ನನ್ನ ಕರ್ಸಿ.
ಎಲ್ಲೋದ್ರು ಯಾರು ಯಾರು ಕಾಣ್ತಾರಲ್ಲ ಸರ್ ಡೈರೆಕ್ಟರ್ ಸರ್ ನೀವು ಡೈರೆಕ್ಟರ್ ತಾನೆ ಸರ್ ನಾನು ಇನ್ನೂ ಜೂನಿಯರ್ ಆರ್ಟಿಸ್ಟ್ ಆಗಿದ್ದೀನಿ ಸರ್ ಸ್ವಲ್ಪ ಹೀರೋಗಿರೋ ರೋಲ್ ಕೊಡಿ ಸರ್ ಕೊಡ್ತೀನಿ ನೀ ತಲೆ ಕೆಡಿಸ್ಕೊಂಬ ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಸರ್ ನಾನು ಚೆನ್ನಾಗಿ ಮಾಡ್ಲೇಬೇಕು ನನ್ನ ಸಿನಿಮಾಗೆ ಬಂದ್ರೆ ಚೆನ್ನಾಗಿ ಮಾಡ್ಲೇಬೇಕು ಡೋಂಟ್ ವರಿ ಹೋಗೋ ನಾನು ಮಾಡ್ತೀನಿ ಸರ್. ನನ್ನ ಮಗನೇ ನೀನು ಡೈರೆಕ್ಟರ್ ಬರಲೇ ಬಾಯ್ಲಿ ಡೈರೆಕ್ಟರ್ ಬಂದು ಅರ್ಧ ಗಂಟೆ ಆಗಿದೆ ಬರ್ಬೇಕನ್ನ ಕಾಮೆಂಟ್ಸ್ ಇಟ್ಟಿದ್ದೆ ನನ್ನ ಕೇಳಿ ಇಲ್ಲಿ ಬರಲೇ ಬಾ ಮುಂದೆ ಬಾಯ್ಲಿ ಮುಂದೆ ಬರಲೇ ಆ ಪ್ರೊಡ್ಯೂಸರ್ ನನ್ನ ಮಗ ನೋಡಿದ್ರೆ ಹಂಗೆ ಕಾಡ್ತಾನೆ ನೀನು ನೋಡಿದ್ರೆ ಕಾಡ್ತಲ್ಲ ಎಲ್ಲಿ ಹೀರೋ ಎಲ್ಲಿ ಬರ್ತಾರ ಕರಿಯ ನನ್ನ ಮಗನ ಅಯ್ಯೋ ಮಂಜಾಟ ಏನ್ ನಿಮ್ಮ ಅಣ್ಣನ ಮಗನ ಮಂಜಣ್ಣ ಅಂತ ಹೀರೋ ಕರಿಯಲ್ಲ ಕರಿತೀನಿ ಹೀರೋ ಸಾರ್ ಯಾರು ಅವರು ಹೀರೋ ಹಾಯ್ ಹಲೋ ಹೊಸ ಡೈರೆಕ್ಟ್ರು ಹೌದು ಸರ್ 30 years ಇಂಡಸ್ಟ್ರಿ ಎಲ್ಲ ಗೊತ್ತು ಸಿಂಗಲ್ ಟೇಕ್ ಆರ್ಟಿಸ್ಟ್ ಓಕೆನಾ ಓಕೆ ಸರ್ ನಮಸ್ಕಾರ ಇವನಾರ ಇವ್ ನಿಂಗವನ ಪೆಂಗ ಸರ್ ಇವನು ಅಸೋಸಿಯೇಟ್ ಡೈರೆಕ್ಟರ್ ಸರ್ ಚಚಾಪ್ ಅಯ್ಯೋ ನೀವು ಹೇಳಿ ಚಚಾಪ್ ಅಂದೆ ಮಾಡಬೇಡ ಓಕೆನಾ ನಾನು ಕರೆದಾಗ ಅಷ್ಟೇಪ್ಪ ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಈಗ ಸೀನ್ ಏನಂತಂದ್ರೆ ಸರ್ ಇರಿ ಏನ್ ಬಂದಿದ ತಕ್ಷಣ ಅಷ್ಟೊಂದು ಅರ್ಜೆಂಟ್ 30 ವರ್ಷ ಇಂಡಸ್ಟ್ರಿಲಿ ಎಂತೆಂತ ಹೀರೋಯಿನ್ ನನ್ನ ಜೊತೆ ಯಾಕೆ ಮಾಡ್ಬೇಕಂತ ಆಸೆ ಪಡ್ತಾವ್ರೆ ಕಾಲ್ ಚೀಟೆ ಕೊಟ್ಟಿಲ್ಲ ಗೊತ್ತಲ್ಲ ಸಿಂಗಲ್ ಟೇಕ್ ಆರ್ಟಿಸ್ಟ್ ಕಣಕ ಸರ್ ಸೀನ್ ಹೇಳಿ ಸರ್ ಏನಂತ ಹೇಳಿ ಸರ್ ಆಕ್ಚುಲಿ ಇರ ಸಿಗರೇಟ್ ಕೊಡೋ ಸರ್ ಅಯ್ಯೋ ಇಲ್ಲೇ ಮಡಗಿದೆ ಎಲ್ಲೋ ಹಾಳಾಗ್ಬಿಟ್ಟದೆ ಹಚ್ಬೇಕಾ ಸರ್ ಬೇಡ ಬಿಡು SMP ಅಂತ ಗೊತ್ತಿಲ್ವಾ ಸರ್ ಸೀನ್ ಏನಂತ ಹೇಳ್ಬಿಡ ಸರ್ ಹಾ ಹೇಳು ಆಕ್ಚುಲಿ ನೀವು ಒಂದು ದೇಶದ ರಾಜ ಸರ್ ಹಾ ಇನ್ನೊಂದು ರಾಜ ಬಂದು ನಿಮ್ಮ ಮೇಲೆ ಯುದ್ಧ ಸಾರಕ್ಕೆ ಬರ್ತಿದೆ ಅಂತ ನೀವು ಎದೆ ಸಡ್ಸ್ಕೊಂಡು ಇವತ್ತು ನಿನ್ನ ಮರಣ ನನ್ನ ಕೈಯಿಂದ ಇನ್ನ ಹುಟ್ಟಲಿಲ್ಲ ಅನ್ಸ್ರೆ ಛಾಯೆ 30 years ಹೊಡೆದು ಬಿಡ್ತಾರೆ ಸರಿ ಇಲ್ಲ ನಿಧಾನ ಹೆಂಗೆ ಬಸ್ಲಿ ನಿಧಾನಕ್ಕೆ ನಾಯಿ ಕರೀತಿದೆ ಅಲ್ಲಿ ಹೀರೋ ಅವರು ಕುರಿ ಹೆಂಗೆ ಎಬ್ಬಿಸ್ಬೇಕಂತ ಗೊತ್ತು ನಂಗೆ ಮುಟ್ಟಬೇಡ ಸರ್ ಹಿಂಗೆ ಬಾಂಬ್ ಬೀಳುತ್ತೆ ಸರ್ ಹಿಂಗೆ ಬಾಂಬ್ ಬೀಳುತ್ತೆ ಬಿದ್ದ ತಕ್ಷಣ ಹಿಂಗೆ ಸೀನ್ ಓಪನ್ ಆಗುತ್ತೆ ಸರ್ ಓಪನ್ ಆದ ತಕ್ಷಣನೇ ನೀವು ಹೋಗಿ ಅರ್ಥ ಆಯ್ತು ಬಿಡು ಅರ್ಥ ಆಯ್ತಾ ಸರ್ 30 ವರ್ಷ ಕಣೋ ಸಿಂಗಲ್ ಟೇಕ್ ಆರ್ಟಿಸ್ಟ್ ಸರ್ ಈಗ ಸೀನ್ ಶುರು ಮಾಡೋಣ ಸರ್ ಡೈಲಾಗ್ ಹೇಳೋದು ಕೊಡಿ ಇದೇನಿದ ಸರ್ ನಾನಾರು ಗೊತ್ತು ಬಿಡ ರೆಡಿನಾ ಸರ್ ಆಕ್ಚುಲಿ ಸಿಂಗಲ್ ಟೇಕ್ ಆರ್ಟಿಸ್ಟ್ 30 ವರ್ಷ ಫೀಲ್ಡ್ ಅಲ್ಲಿ ನಾನು ಸಿಂಗಲ್ ನನಗೆ ಹೇಳಕ್ ಬರ್ಬೇಡ ನೀನು ಸರ್ ಆಕ್ಚುಲಿ ಈ ಸಿನಿಮಾ 9 ಲ್ಯಾಂಗ್ವೇಜ್ ಸರ್ ಕಂಗ್ರಾಟ್ಸ್ ರೀ ಏನ್ರಿ 9 ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇದೀನಿ ನನ್ನ ಸಿನಿಮಾ ಬಹಳ ಗ್ರೇಟ್ ಅಲ್ವೇನ್ರಿ ಮಂಜು ಹಾಕೊಂಡ್ರೆ ಮಾಡ್ಲೇಬೇಕು ಬಿಡಿ 9 ಲ್ಯಾಂಗ್ವೇಜ್ ಯಾವ್ಯಾವ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡ್ತಾ ಇದೀರಾ ಏನ್ ಮಾತಾಡ್ತಿದ್ರಿ ಸರ್ ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ಫಸ್ಟ್ ರಿಲೀಸ್ ಮಾಡ್ತಾ ಇದೀರಾ ಅಯ್ಯೋ ಬಹಳ ತಪ್ಪು ತಿಳ್ಕೊಂಡಿದ್ರಿ ಸರ್ ನೀವು ಸಿನಿಮಾ ಹೆಸರೇ 9 ಲ್ಯಾಂಗ್ವೇಜ್ ಅಂತ ಏನ್ ಆಟ ಆಡ್ತಾ ಇದೀಯ ನಾನು 30 ವರ್ಷ ಇಂಡಸ್ಟ್ರಿಲಿ ಸಿಂಗಲ್ ಟೇಕ್ ಆರ್ಟಿಸ್ಟ್ ಯಾರು ಗೊತ್ತ ನನಗೆ ನನಗೆಲ್ಲ ಗೊತ್ತು ಈಗ ನೀವು ಶೂಟಿಂಗ್ ನಿಲ್ಲಿಸ್ಬಿಡ್ತೇನೆ 9 ಲ್ಯಾಂಗ್ವೇಜ್ ಅನ್ನ ಸ್ಟ್ರೈಟ್ಲಿ 9 ಲ್ಯಾಂಗ್ವೇಜ್ ಅಂತ ಸರ್ ಈಗ ಸೀನ್ ಏನಂದ್ರೆ ನಿಮ್ಮಿಂದ ಇಬ್ರು ಸೈನಿಕರು ಇರ್ತಾರೆ ಸರ್ ಸೈನಿಕರು ಎಲ್ಲಿ ಇಲ್ವೇ ಇಲ್ಲ ಇಲ್ಲೇ ಇದ್ದಾರೆ ಸರ್ ಆ ಕಡೆ ಒಂಚೂರು ಈ ಕಡೆ ನಿಂತ್ಕೊಳ್ಳಿ ಸರ್ ನಿಮ್ ಡೈಲಾಗ್ ಏನಂದ್ರೆ ಹಲೋ ಸರ್ ದೂರ ನಿಂತ್ಕೊಡ್ರಿ ಎಲ್ಲಿಂದ ಕರ್ಕೊಂಡ್ರಿ ಅವ್ರನ್ನ ದೂರ ನಿಂತ್ಕೊಡಿ ಡಿಸ್ಟೆನ್ಸ್ 30 ವರ್ಷ ಇಂಡಸ್ಟ್ರಿಲಿ ಸಿಂಗಲ್ ಟೇಕ್ ನೋಡಕ್ ಆಗ್ತಿಲ್ಲ ಮಾಡು ಹಲೋ ಸರ್ ಡೈಲಾಗ್ ನೋಡಿ ಅಲ್ಲಿ ಮಾತಾಡ್ತಾ ಇಲ್ವಾ 30 ವರ್ಷ ಅಂತ ಹೇಳ್ತಾ ಏನೋ ದೊಡ್ಡ 30 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದೀವಿ ಮಾತಾಡ್ಕೋತೀವಿ ಮಾಡಕ್ ತಾನೇ ಬರ್ಬೇಕು ನೀನು 30 ವರ್ಷದಿಂದ ಎಲ್ಲೋಗಿದೆ ನೀನು ನಾನು ಏನು ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇರಲಿಲ್ಲ ನಾನು ಬಾಲಿವುಡ್ ಅಲ್ಲೇ ಮಾಡಿ ಇಲ್ಲಿ ಬಂದಿದ್ದೆ ಎಷ್ಟೊತ್ತು ಟೈಮ್ ಇಲ್ಲ ನನಗೆ ಸರ್ ಈಗ ನೋಡಿ ಸರ್ ಫಸ್ಟ್ ಡೈಲಾಗು ನಾ ಹೇಳ್ಕೊಡ್ತೀನಿ ಹಂಗೆ ಹೇಳಿ ಸರ್ ನಾನಾರು
ಚತುರ್ಮುಖ ಬ್ರಹ್ಮ. ಯಾವನಾದ್ರೆ ಹಿಂಗೆ ಹೇಳ್ತಾ ಇದ್ದ ನೀನೇ ಮಾಡ್ಕೊ, ನಾನು ಹೋಗ್ತೀನಿ ಕಾಲ ಮಾಡ್ಕೊಳ್ಳೋ. ಹೇಳ್ತಾ ಇದ್ರೆ 30 ಸಿಂಗಲ್ ಟೇಕ್ ಆರ್ಟಿಸ್ಟ್ ನನಗೆ ಇಂಟೋನೇಷನ್ಸ್ ಹೇಳ್ಕೊಡ್ತಾ ಇದ್ದೀನಿ ನಾನು. ನನ್ನ ಹತ್ರ ಎಷ್ಟು ಸ್ಟೂಡೆಂಟ್ಸ್ ಇದಾರೆ ಗೊತ್ತಾ? ನಾನು ಎಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಅಂತ ನಿನ್ಗೆ ಗೊತ್ತಿಲ್ಲ. ಸುಮಾರು ಜನ ಅವ್ರೆ. ಹಾ ಸರ್ ಬರೀ ನಾರ್ಮಲ್ ಆಗಿ ಹೇಳ್ಬಿಡಿ ಸರ್ ಡೈಲಾಗು. ನಾರ್ಮಲ್ ಆಗಿ ಹೇಳಿ, ಇಂಟೋನೇಷನ್ ನಂಗೆ ಗೊತ್ತು. 30 ವರ್ಷ ಇದ್ದೀನಿ. ಇಂಟೋನೇಷನ್ಸ್ ಹೆಂಗೆ, ಏರಿಳಿತಗಳು ಹೆಂಗೆ ಇಳಿಸ್ಬೇಕು, ಹೆಂಗ್ ಹತ್ತಿಸ್ಬೇಕು ನನಗೆ ಗೊತ್ತು. ಓಕೆ ಸರ್. ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೀವು ನಾನು ಮಾಡ್ತೀನಿ ಕಣಯ್ಯ. ಇಷ್ಟ ಇದ್ರೆ ಮಾಡಿಲ್ಲ ಅಂದ್ರೆ ಬಿಡು. ಇಲ್ಲ ಹೊರಟೋಗ್ತೀನಿ ಹೋಗ್ತೀನಿ. ಹೇಳ್ತಿದ್ದೆ ಅಷ್ಟೇ ಮಾಡ್ರಿ. ಬರೀ ನಾರ್ಮಲ್ ಆಗಿ ಹೇಳ್ತೀನಿ ಸರ್. ಅಧಿಕ ಪ್ರಸಂಗ ತಾನೆ ಆಡ್ಬೋದು. ಸರ್ ಕೇಳಿಸ್ಕೊಳ್ಳಿ. ನಾನಾರು ಕಶ್ಯಪನ್ ಬ್ರಹ್ಮನ್ ಮಗ, ಚತುರ್ಮುಖ ಬ್ರಹ್ಮನ್ ಮಗ. ರೆಡಿ. ಓಕೆ ಸರ್. ಒಂದ್ಸರಿ ಮಾನಿಟರ್ ಮಾಡಿದ್ರು ಚೆನ್ನಾಗಿ. ಮಾನಿಟರ್ ಯಾವಾಗ ಹೇಳ್ತಾ ಇದೀಯಾ? ನಾನು ಸಿಂಗಲ್ ಟೇಕ್ ಅಂತಾರೆ ಮತ್ತೆ ಮಾನಿಟರ್ ಅಂತ ಇದೆಯಾ? ಏನ ಇವನಲ್ಲಿ? ಆ ಕ್ಯಾಮ್ರಾ ಅಲ್ಲಿಡ. ಚೂರ ಬಟರ್ ಪೇಪರ್ ಈ ಕಡೆ ಹಾಕಿ. ಚೂರ ಸಣ್ಣ ಆ ಕಡೆ ಸರಕ್ಸಿ. ಈ ಲ್ಯಾರ್ ಫೀಲ್ಡು ಚೂರು ಈ ಕಡೆ ಬನ್ನಿ. ಚೂರು ಹಿಂದೆ ನಿಂತ್ಕೋ. ನಿನ್ ಕ್ಲಾಪ್ ಇಲ್ಲಿ ಬರ. ಯಾಕೆ ಸರ್ ನೀವು ಹೇಳ್ತಾರೆ ನಾನು ಹೇಳ್ಕೊಳ್ಳ. ಅದೊಂದು ಡೈಲಾಗ್ ಆದ್ರೂ ಹೇಳಕ್ ಬಿಡಿ ಸರ್. ಓಕೆ ಕ್ಯಾಮ್ರಾ ರೋಲಿಂಗ್. ಒಂದ್ ನಿಮಿಷ. ಆ ಡೈಲಾಗ್ ಏನದ? ನಾನಾರು ಕಶ್ಯಪ ನಾನು. ಓಕೆ ಕ್ಯಾಮ್ರಾ ಒಂಚೂರು ಇಲ್ಲಿಡು. ಅಲ್ಲೇ ತೀರಾ ಕ್ಲೋಸ್ ಅಪ್ ಬೇಡ, ಅಲ್ಗೋಗ್. ರೆಡಿ. ಓಕೆ ಒಂಚೂರು ಹಿಂದೆ ನಿಂತ್ಕೊಳ್ರ. ಕ್ಯಾಮ್ರಾ ಮಾಡಬೇಡಿ. ಓಕೆ ರೋಲಿಂಗ್. ಫಿಲ್ಮ್ ನೇಮ್ ಇಸ್ 9 ಲ್ಯಾಂಗ್ವೇಜ್. ಟೇಕ್ 1 ಆಕ್ಷನ್. ನಾನಾರು ಕೆಮ್ಮು ನೀರು ಕೊಟ್ಟು. ಒಂದ್ ಟೇಕಾಯ್ತು. ಕ್ಯಾಮರಾ ರೋಲಿಂಗ್. ಇವ್ನು ಯಾಕ್ರಿ ಕರ್ಕೊಂಡೆ ಬೋರ್ಡಲ್ಲಿ ಉಲ್ಟಾ ಹಿಡ್ಕೊತಾನಲ್ರಿ ಇವ? ಓ ಹಿಂಗೆ ಸರ್. ಟೇಕ್ 2 ಆಕ್ಷನ್. ಮತ್ತೆ ಮೂಡಾಳು ಮಾಡ್ತೀರಾ ಹಿಡ್ಕೊಂಡು ನೀವು? ಇಲ್ಲ ಆರ್ಟಿಸ್ಟ್ ಹಿಂಗ್ ಹಿಡ್ಕೊಂಡ್ರೆ ಹೆಂಗ್ ಮಾಡಕ್ಕಾಗುತ್ತ್ರಿ? 30 ವರ್ಷ ಸಿಂಗಲ್ ಟೇಕಲ್ಲಿ ಹೇಳ್ತಾ ಇದ್ದೆ ನಾನು. ಎಲ್ಲಿಂದ ಕರ್ಕೊಂಡು ಹಿಂಗ್ ಹಿಡ್ಕೊಬೇಡ್ರಿ ಫೋರ್ಸ್ ಆಗಿ, ಚುಚ್ಚುತ್ತೆ ಎಲ್ಲ. ಕ್ಯಾಮರಾ ರೋಲಿಂಗ್. ಟೇಕ್ 3 ಆಕ್ಷನ್. ನಾನಾರು ಕಶ್ಯಪ ಅದೇನದು? ನಾನಾರು ಕಶ್ಯಪ. ಓಕೆ ರೆಡಿ. ಓಕೆ ಕ್ಯಾಮ್ರಾ. ಸಾಕ್ ಬಿಡ ಹೋಗೋ. ಕ್ಯಾಮ್ರಾ ರೋಲಿಂಗ್. ಟೇಕ್ 6 ಆಕ್ಷನ್. ನಾನ್ಯಾರು? ಕಶ್ಯಪ ಬ್ರಹ್ಮನ ಮಗ. ಆಮೇಲೆ ಟೇಕ್ 10 ಆಕ್ಷನ್. ನಾನ್ಯಾರು? ಕಶ್ಯಪ ಬ್ರಹ್ಮನ ಮಗ. ಟೇಕ್ 15 ಆಕ್ಷನ್. ನಾನ್ಯಾರು? ಕಶ್ಯಪ ಬ್ರಹ್ಮನ ಮಗ. ಟೇಕ್ 50 ವಿಧಿಗರ್ಭ ಸಂಜಾತದೊಳ. ಬಿಡಿ ಇದೊಂದು ಕೆಲಸ ರೋಲಿಂಗ್. ಸರ್ ನೀವು ಹೇಳಿ ಸರ್, ತಕ್ಕೆ ಆಗ್ತಾ ಇಲ್ಲ, ನೀವು ಹೇಳಿ. ಆಕ್ಷನ್. ಟೇಕ್ 15 ವಿಧಿಗರ್ಭ ಸಂಜಾತ ಭೂತ. 65 ಸಂಜಾತ ಭೂತ ಒಳಗೆ. ಟೇಕ್ 70 ಭೂತದ ಪ್ರೇತ. ಟೇಕ್ 75 ಪ್ರೇತ ಮಹಾತ್ಮ. ಟೇಕ್ 80 ವಿಧಿಗರ್ಭ ಸಂಜಾತ. ಟೇಕ್ 90 25 6 ಟೇಕ್ 95 ವಿಧಿಗರ್ಭ ಸಂಜಾತ. ಟೇಕ್ 98 ಯಾರಿಲ್ಲಿ? ಟೇಕ್ 99 ಯಾರಿಲ್ಲಿ ನಾನ್ಯಾರು? ಕಶ್ಯಪ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಆದಿತ್ಯ ಅಟ್ಟಹಾಸವನ್ನು ಸುಟ್ಟು ಹಾಕಿದ ಮಹಾ ಪರಾಕ್ರಮಶಾಲಿ, ಅತಳಗೆ ತಳ ಸುತಳ ಪತಾಳ ಪಾತಾಳಗಳನ್ನು ಅಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ, ಅಡಿಯಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬಿರುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿ ಏನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನು ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಬಹುವಿಧಿ. ಶಬಾಷ್ ಶಬಾಷ್ ಶಬಾಷ್. ನೀನು ಒಬ್ಬ ಆರ್ಟಿಸ್ಟ್ ಏನೋ?
ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ ಮುಚ್ಕೊಂಡು ಸೈಡಲ್ಲಿ ಕೂತ್ಕೋ ಕೂತ್ಕೊಳ್ಳಲ್ಲ ಹೀರೋ ಕೂತ್ಕೊಳ್ಳಲ್ಲ ಹೀರೋ 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 ಕೂತ್ಕೋ 30 ವರ್ಷದಿಂದ ಏನ್ ದಬಾಕಿದೆಪ್ಪ ಏನ್ ದಬಾಕಿದೆ ನಿನ್ ಜನ್ಮಕ್ಕೆ ಒಂದಷ್ಟು ಬೆಂಕಿ ಸಿಗಾಕ ಆ ವೈ ಹೇಳ್ಬಿಟ್ಟೈತಲ್ಲ ಮುದವೆ ಅಸೋಸಿಯೇಟ್ ಆ ನಾಯಿ ನನ್ನ ಮಗನ ಜೊತೆ ಏನ್ ಮಾತಾಡ್ತಿ ಬಾಯ್ಲಿ ಈ ಕಡೆ ಬರ ಆ ಮೂಲೆ ಕೂರ್ಸಿ ಉನ್ನ ಇಲ್ಲಿ ಬಾಯ್ಲೆ ಹೋಗ ಬರಲೆ ಹೋಗಲ್ಲ ಕುತ್ಕೋ ಅಲ್ಲಿ ಕುತ್ಕೋ ಹಿಡ್ಕೋ ಅಲ್ಲಿ ನೀಟಾಗಿ ಕಸ ಗಿಸ ಏನ್ ಬರ್ತದೆ ಅದನ್ನೆಲ್ಲ ಗುಡ್ಸು ಈ ಹೀರೋ ಬಾಯ್ಲೆ ಅಸೋಸಿಯೇಟ್ ಹಲೋ ಬಾಯ್ಲಿ ಆ ಹೀರೋಯಿನ್ ಬಂದ ನಾ ಬರಕ್ಕೆ ಹೇಳಿದ್ದೀನಿ ಬರಕ್ಕೆ ಕರ್ಕೊಂಬಂದ್ಬಿಡು ಬೇಗ ಹೋಗು ಹೀರೋಯಿನ್ ಅಕ್ಕ मुझे कुछ कुछ हो गया ये चुचो चुचो विषया मुझे कुछ कुछ हो गया ये चुचो चुचो विषया दिल तो पागल हो गया ये दुआसिया कत हुच 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 ಯಾವ ನನ್ನ ಮಗನು ನಾಟಕದ ಕಾಸ್ಟ್ಯೂಮ್ ಹಾಕಂಗ್ ಬಂದಿತ್ತು ಆ ರಾಜ ನಮ್ ಅದ್ ಮೊದಲು ತಗ್ಸೋ ಗದೆ ಅದನ್ನ ತಗ್ಸೋ ಅಯ್ಯೋ ನೀವ್ ಯಾಕೆ ಎತ್ಕೊಂಡ್ ಬಂದ್ರಿ ಇವೆಲ್ಲ ಮೇಡಮ್ बैठो मैडम कुत्कोड़ी बैठना इधर बैठना क्या जूस मिलेगा जूस मिलेगा जूस नहीं मैडम ये पानी है पानी ओके थैंक यू ಮೇಡಮ್ ಪ್ರಯಾಣ ಎಲ್ಲ ಬಹಳ ಚೆನ್ನಾಗಿತ್ತಾ ತುಂಬಾ ಚೆನ್ನಾಗಿ ಆಯ್ತು ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ आप कैसे हो ನಮ್ಮ ಅಪ್ಪ ಬಂದಿಲ್ಲ ನಾನು ಒಬ್ಬನೇ ಬಂದಿನಿ ठीक है अच्छा ನಾನು ನಿಮ್ದು ಹೆಸರು ತುಂಬಾ ಕೇಳಿದ್ದೀನಿ ಹೌದಾ ತುಂಬಾ ಜನ ನಿಮ್ದು ಹೆಸರು ಹೇಳ್ತಾರೆ ಇಂಡಸ್ಟ್ರಿನಲ್ಲಿ ನಿಮ್ದು ಹೆಸರು ಒಳ್ಳೆದು ಇದೆ ಮೇಡಮ್ ನಿಮ್ದು ಹೆಸರು ಏನು ಹಠ ತೊಟ್ಟ ಚಟ ಚಕ್ರವರ್ತಿ ಪುರಾಣ ನಾಮ್ ಜೈಸಾ ಪುರಾಣ ಅಲ್ಲ ಮೇಡಮ್ ಹೊಸ ಹೆಸರೇ ಅದು ಅಲ್ಲ ಮೇಡಮ್ ಈಗ ನಿಮ್ದು ಫಸ್ಟ್ ಸೀನ್ ಏನಂದ್ರೆ ಅಲ್ಲಿ ಹೂವಿನ ಗಿಡ ಇರುತ್ತೆ ಮೇಡಮ್ ಓಕೆ ನೀವು ಅಲ್ಲಿಂದ ಓಡ್ಕೊಂಡ್ ಬಂದು ಆ ಹೂನ ನಿಧಾನವಾಗಿ ಕೀಳ್ಬೇಕು ಮೇಡಮ್ ಬಟ್ ಐ ಶುಡ್ ರನ್ ಅಂಡ್ ಪಿಕ್ ದ ಫ್ಲವರ್ಸ್ ಹೌದು ಮೇಡಮ್ ಹೌದು ಇದು ಕಾಸ್ಟ್ಯೂಮ್ ರಾಜ ಇದೆ ಅಲ್ಲ ನಮ್ದು ರಾಜ ಅದು ಎಲ್ಲಗ ಪಿನ್ಗ ಹಾಕಿ ಚುಚ್ತಾ ನಿಧಾನ ಹೋಗಕ ಆಗ್ತಾ ಹೀಗೆ ಎಲ್ಲ ಮಾಡ್ಲಿಕ್ಕ ಚುಚ್ತಾ ಒಳಗ ಅದೇನ ನೋಡು ಚುಚ್ಚದಂತ चलो हट साले साड़ी निकलने आता है कुत्ते चल हट साले क्या 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 समझे तुम हेलो मैडम साड़ी निकलने आता ही नहीं अಲ್ಲ ಪಿನ್ ತೆಗೆಯಕ್ಕೆ ಬಂದ ನೀವೇನ್ ಅನ್ಕೊಂಡ್ರಿ क्या पिन चुचता ಒಳಗ ಓಕೆ ಮೇಡಮ್ ಇಲ್ಲ ಏಕರ ಬರಲ್ಲ ಮೇಡಮ್ ಅಲ್ಲಿಂದ ಓಡ್ ಬರ್ತೀರಾ ಅಲ್ಲೊಂದು ಹೂವಿನ ಗಿಡ ಇರುತ್ತೆ ನಿಧಾನವಾಗಿ ಕೀಳ್ತೀರಾ ಮೇಡಮ್ ಸರ್ ನಾನು ಹೂವಿನ ಗಿಡದಲ್ಲಿ ಹೂ ಕೀಳಲ್ಲ ಮತ್ತೆ ಮೈ ಮೇಲಿಂದನೇ ಹೂ ಕಿತ್ ಬಿಸಾಕ್ಬಿಡ್ತೀನಿ ಸರ್ ಕಿತ್ತದೊಳೆ ಹೇಳೋದು ಸ್ವಲ್ಪ ಕೇಳು ಅಲ್ಲಿಗೆ ಹೋಗಿ ಮೇಡಮ್ ಒಂದ್ಸರಿ ಮಾನಿಟರ್ ಮಾಡ್ಬಿಡಿ ಮೇಡಮ್ ಮಾನಿಟರ್ಗ ಬೇಡ್ಗ ಬಾ ಫುಲ್ ಆಕ್ಷನ್ ಮಾಡ್ತಾ ಓಕೆ ಕ್ಯಾಮ್ರಾ ಟ್ಯಾಪ್ ಹಿಡ್ಕೊಳ್ಳೋ ಕ್ಯಾಮ್ರಾ ರೋಲಿಂಗ್ ಟೇಕ್ 1 ಆಕ್ಷನ್ ಸೂಪರ್ ಕಾಟ್ ಇಟ್ ಸೂಪರ್ ಮೇಡಮ್ ತುಂಬಾ ಚೆನ್ನಾಗಿದೆ ಮೇಡಮ್ ಸೀನು ಕೂತ್ಕೊಳ್ಳಿ ए तुम जाके पानी लेके आओ ಬೇಡ ಹೀರೋ क्या ಹೀರೋ हीरो है क्या इन्हें ಹಾ ಮೇಡಮ್ ಹೀರೋ ಇದು ಹೀರೋ ಮುಖ ಯಾಕಿದ್ರು ಹೀಗೆ ಇದೆ ಅಲ್ಲ ಹಂಗೆ ಮೇಡಮ್ ಯಾವ ಮುಖ ಹಂಗೆ ಇರುತ್ತೆ ಒಂದು ಕೂತ್ಕೊಳ್ಳಿ ಬನ್ನಿ ಮೇಡಮ್ ಆಕ್ಚುಲಿ ಈಗ ಈ ಸೀನ್ ಮುಗಿತು ಬಹಳ ಚೆನ್ನಾಗಿತ್ತು ಇನ್ನೊಂದು ಸೀನ್ ಏನಂದ್ರೆ ಹೀರೋಯಿನ್ಗೆ ರೊಮ್ಯಾಂಟಿಕ್ ಮಾತಾಡ್ತಾನೆ ಅದಕ್ಕೂ ಮುಂಚೆ ಒಂದು ಸಾಹಿತ್ಯ ಬರುತ್ತೆ ಮೇಡಮ್ ಆಕ್ಚುಲಿ ನಾನೊಂದು ಹೇಳ್ಕೊಡ್ತೀನಿ ಲಿರಿಕ್ಸ್ ಓಕೆ ಬೋಲಿ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಯಂತೆ ನಾಸಿಕವು ಸಂಪಿಗೆಯಂತೆ ತುಂಬಾ ಚೆನ್ನಾಗಿದೆ ಅಪ್ಪ ಥ್ಯಾಂಕ್ ಯು ಮೇಡಮ್ ಅರ್ಥ ಆಗ್ಲಿಲ್ಲ ಅದು ಬಿಡ್ಸಿ ಅರ್ಥ ಹೇಳ್ಪಾ ಕಣ್ಣೆರಡು क्या हुआ ಮೇಡಮ್ ಏನಾಗಿಲ್ಲ ಕಿತ್ತೋದೊಳೆ ಕೇಳಿಲ್ಲ ಒಂದು ಸೆಕೆಂಡ್ ಕುತ್ಕೋ ಇನ್ನ ಹಂಗಿಗೆಲ್ಲ ಇದು ಮಾಡಬಾರ್ದು ಕುತ್ಕೋ
ಕಣ್ಣೆರಡು ಕಮಲಗಳಂತೆ ಮುಂಗುರುಳು ಮೈ ಬೋಲ್ತಾ ಕಂದ ಒಳಗ ಕಮಲ ಕಮಲ ಮುಂದೆ ಗೂರು ಗುಂಗುರು ಗುಂಗುರು ಮುಂದೆ ಗುರು ಗುಂಗುರು ಗುಂಗುರು ಅಲ್ಲ ಮೇಡಮ್, ಅದು ಮುಂಗುರುಳು ದುಂಬಿಗಳಂತೆ. ಮುಂದ್ ಕುರುಳು ಮುಂಗುರುಳು ಮುಂಗುರುಳು ಕಲಿ ಹೇರ್ ತುಂಡುಂಡ ಹೇರ್ ಮುಂದ್ ಕುರುಳು ತುಂಟಿಗಳಂತ. ಕುತ್ಕೊಳ್ಳಿ. ನಾಸ್ತಿಕವು ಸಂಪಿಗೆಯಂತೆ. ಕಾರ್ತಿಕಂದು ಸಂಪಿಗೆ ಅಂತೆ. ಯಾವಳ ಇವಳು ಪ್ರೊಡ್ಯೂಸರ್ ಹೇಳಿದೆ ಕನ್ನಡ ಹೀರೋಯಿನ್ ಕರ್ಸು, ಬಾಂಬೆಯಿಂದ ಕರ್ಸ್ಬಿಡಂತ ಈ ಕಿತ್ತೋದಳು ಕರ್ಕೊಂಬಂದು ಇಲ್ಲ ಮುಂಗುರುಳು ಇದನ್ನ ಹಂಗೆ ಮೇಡಮ್. ಅದು ನಾ ಅಚ್ಚ ಮುಜ್ಜೆ ಬೋಲ್ತಾಯ್ನಾ ನಾ ಒಡ್ ತೆತ್ತಲ್ಲಿ ಒಡ್ ಸಾಯಿಸ್ಬೇಕು ನಿಮ್ಮ. ಕುತ್ಕೊಳ್ಳಿ ನೋಡಿ ಮೇಡಮ್, ಅದ್ರಲ್ಲಿ ನಾಸ್ತಿಕವು ಸಂಪಿಗೆಯಂತೆ. ನೋಸ್ತಿಕವು ಸಂಪಿಗೆ. ಮೇಡಮ್ ನಾಸಿಕಾ ನೋಸ್ ಇಸ್ ಮೂಗು ಮೂಗು, ದಿಸ್ ಇಸ್ ಮೂಗು. ನಾಸಿಕ ಸಂಪುಕ ಸಂಪುಕ. ಒಳಗೂಗಲ್ ಬೆಳ್ಳಿಟ್ಕೊಂಡು ಹೀಗೆ ಅಂತವಳೆ. ಈ ಸಿನಿಮಾ ಯಾವನಾರು ನೋಡ್ತಾನೇನೋ? ಕಿತ್ತೋದವಳೆ ನನ್ ಸಿಟ್ಟು ಬರ್ಸ್ಬೇಡ, ಹೇಳ್ತೀನಿ ಕೇಳೋ. ನಾಸಿಕವು ಸಂಪಿಗೆಯಂತೆ. ನಾಸಿಕ ಸಂಪುಕ. ಮೇಡಮ್ ಈಗ ಸಾಂಗ್ ಹಾಕ್ತೀನಿ. ಓಕೆ ಸಾಂಗ್ ಪ್ಲೀಸ್. ಅಣ್ಣ ಇನ್ನೇನು ಮಾಡಿ ಓಕೆ ಮಾಡುತ್ತೆ. ಸೂಪರ್, ಬಹಳ ಚೆನ್ನಾಗಿ ಮಾಡಿದ್ರಿ ಮೇಡಮ್. ನಿಮ್ಮಂತವ್ರು ಏನಾದ್ರು ಕರ್ನಾಟಕಕ್ಕೆ ಬಂದು ಸಿನಿಮಾ ಮಾಡಿಬಿಟ್ರೆ 3 ದಿನ ಸಿನಿಮಾ ಓಡಲ್ಲ ಮೇಡಮ್. ಈಗ ಸೂಪರ್ ಆಗಿತ್ತು. ಈಗ ಕೊನೆಯದೊಂದು ಸೀನ್ ಮೇಡಮ್, ಹೀರೋ ರೊಮ್ಯಾಂಟಿಕ್ ಆಗಿ ಡೈಲಾಗ್ ಹೇಳ್ತಾನೆ, ನೀವು ಅದಕ್ಕೆ ಎಕ್ಸ್ಪ್ರೆಷನ್ ಕೊಡ್ಬೇಕು ಮೇಡಮ್. ಆಯ್ತಾ? ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಲ್ಲ, ಕೂತ್ಕೋಬೇಕಷ್ಟೇ. ಓಕೆ ಆಗ್ಲಿ, ನೀನೇ ಹೀರೋ ಮಾಡು, ಅವಳಿಗೆ ರೊಮ್ಯಾಂಟಿಕ್ ಆಗಿ ಡೈಲಾಗ್ ಹೇಳ್ಬೇಕು. ಹೇಳ್ತೀನಿ ಸರ್. ನಿನಗೆ ಇದು ಕೊನೆ ಚಾನ್ಸ್, ನೀಟಾಗಿ ಹೇಳ್ಬೇಕು ಡೈಲಾಗ್. ಮೇಡಮ್ ಓ ಆದ್ಮಿ ಬೋಲ್ತಾ ಎಕ್ಸ್ಪ್ರೆಷನ್ ಕರ್ತಾ. ಓಕೆ ಓಕೆ, ಇಲ್ಲಿ ಬನ್ನಿ. ಕ್ಯಾಮ್ರಾ ಹಿಡ್ಕೊಳ್ಳೋ. ಕ್ಲಾಪ್ ಏನ್ ಬರ್ಬಿಡಕ್ಕೆ, ಬರೀ ಕ್ಯಾಮ್ರಾ ಹಿಡ್ಕೊ. ನೀನ್ ಹೇಳ್ಬೇಕು. ಪ್ರಿಯೇ ಡಯಾನಾ. ಪ್ರಿಯೇ ಡಯಾನಾ ಹೇಳ ಮಟ್ಟ ಕೇಳಿಸ್ಕೊಳ್ಳಲಿ, ಒಂದ್ ಸೆಕೆಂಡ್ ತಡ್ಕೋ. ಪ್ರಿಯೇ ಡಯಾನಾ. ಪ್ರಿಯೇ ಡಯಾನಾ ಮೊದ್ಲು ನಾನು ಫುಲ್ ಹೇಳ್ತೀನಿ ಕೇಳಿಸ್ಕೊಳ್ಳೋ, ಬೈಸ್ಕೊಬೇಡ ನನ್ನ ಜೊತೆ. ಪ್ರಿಯೇ ಡಯಾನಾ, ನಿನ್ನ ಈ ಸೌಂದರ್ಯ ನೋಡ್ತಾ ಇದ್ರೆ ನನ್ನನ್ನ ನಾನೇ ಮರ್ತು ಬಿಡ್ತೀನಿ. ಪ್ರಿಯಾ ಡಯಾನಾ. ಅಲ್ಲಿ ಹೇಳ, ನನಗೆ ಇದಲ್ಲ ಇಲ್ಲಲ್ಲ, ಅಲ್ಲಿ ಹೇಳ. ಮಕ್ಕ ನೋಡಿ ಶೃಂಗಾರವಾಗಿ ಸರ್, ರೌದ್ರವಾಗಿ ಹೇಳು. ಶೃಂಗಾರವಾಗಿ ಹೇಳಪ್ಪ. ಓಕೆ ಕ್ಯಾಮ್ರಾ ರೋಲೆ ಇಟ್ಕೊಳ್ಳೋ. ಕ್ಯಾಮ್ರಾ ಆಕ್ಷನ್. ಪ್ರಿಯೇ ಡಯಾನಾ. ಕಟ್ ಇಟ್ ಕಟ್ ಇಟ್. ಎಕ್ಸ್ಪ್ರೆಷನ್ ಐತೆ ಏನಾದ್ರು ಒಂಚೂರು ಎಕ್ಸ್ಪ್ರೆಷನ್ ಕೊಡು. ಆಕ್ಷನ್. ಪ್ರಿಯಾ ಡಯಾನಾ. ನಿನ್ನ ಕರೆಕ್ಟ್ ಆಗಿ ಹೇಳ್ಬೇಕು. ನನಗೆ ನೆತ್ತಿಗೇರಿಸ್ಬೇಕು. ಈಗ ಐತೆ ಸರ್, ಈಗ ಐತೆ ಸರ್. ಹೇಳು. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಪ್ರಿಯಾ ಡಯಾನಾ. ಒಂದ್ ನಿಮಿಷ ಕಟ್ ಇಟ್ ಕಟ್ ಇಟ್. ಹೋಗಿ ಇದನ್ನ ತಗೊಂಬೋಗ್ಲಿ. ಏನ್ ಸರ್? ಒಂದ್ ನಿಮಿಷ ಇರಪ್ಪ. ಕೊಡಿಲಿ ಕೊಡಿಲಿ. ಏನ್ ಹೇಳಿ ಸರ್? ಈಗ ಇದನ್ನ ತಗೋ. ಹಾ, ನಿನಗೆ ಹಾ. ಎಕ್ಸ್ಪ್ರೆಷನ್ ಹೆಂಗೆ ಅಂತ ಕರೆಕ್ಟ್ ಆಗಿ ಬರುತ್ತೆ. ಹೌದಾ ಸರ್? ಕೊಡಿ ಕೊಡಿ. ಇದನ್ನ ತಗೊಂಡು ಅಗಿ ಚೆನ್ನಾಗಿ ಎಕ್ಸ್ಪ್ರೆಷನ್ ಬರ್ತಾ. ಆಯ್ತಾ ಸರ್? ಕ್ಯಾಮ್ರಾ ಹಿಡ್ಕೊಳ್ಳಲ್ಲ. ಕ್ಯಾಮ್ರಾ ನಾನು ಹೀರೋ ಕ್ಯಾರೆಕ್ಟರ್ ಬೇಡ ಸರ್ ನಂಗೆ. ನಾ ಹೇಳೋ ಮಟ್ಟ ನನಗೆ ಪಿತ್ತ ನೆತ್ತಿಗೇರಿಸ್ಬೇಡ. ಆ ಮಾಡು. ಕ್ಯಾಮ್ರಾ ರೆಡಿ ರೋಲಿಂಗ್ ಆಕ್ಷನ್. ಕಡಿ ಕಡಿ. ಆಕ್ಷನ್ ಆಕ್ಷನ್. ಶೃಂಗಾರ ಶೃಂಗಾರ ಬರ್ಲಿ. ಆಕ್ಷನ್. ಬಸ್. ಪ್ರಿಯೇ ಡಯಾನಾ, ನಿನ್ನ ಸೌಂದರ್ಯಕ್ಕೆ ನಾನು ಮಾರು ಹೋಗಿದ್ದೇನೆ. ಹಲೋ ಮೇಡಮ್. ಡಯಾನಾ, ನಿನ್ನ ಸೌಂದರ್ಯಕ್ಕೆ ಮಾರುವ. ಡಯಾನಾ, ಅವನಿಗೂ ತಡ್ಕೊಳಕ್ ಆಗ್ಲಿಲ್ಲ, ಹೋದ. ಆಟಿಟ್ಯೂಡ್ ಇರೋ ಹೀರೋನ್ ಯಾವತ್ತೂ ಸಿನಿಮಾಕ್ ಹಾಕಬೇಡಿ. 30 ವರ್ಷದಿಂದ ಇದನ್ನಂತೆ ಸಿನಿಮಾದಲ್ಲಿ ಒಂದು ಡೈಲಾಗ್ ಹೇಳಕ್ ಬರಲ್ಲ. ಇವಳು ನೋಡಿದ್ರೆ ನಾಸ್ತಿಕವು ಕಂಕಣದಂತೆ. ನಮ್ ಪ್ರೊಡ್ಯೂಸರ್ ಬರ್ಕಂದೆ, ಬಾಂಬೆ ಹೀರೋಯಿನ್ ಬೇಡ, ಕನ್ನಡದಲ್ಲಿ ಒಳ್ಳೊಳ್ಳೆ ಹೀರೋಯಿನ್ಸ್ ಇದಾರೆ ಅಂತ.
ನನ್ನ ಮಾತ ಕೇಳಲ್ಲ. ಇವತ್ತು ಒಂದು ಮಾತು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಇನ್ನು ಮುಂದೆ ನಾನು ಯಾವುದೇ ಕನ್ನಡ ಸಿನಿಮಾ ಮಾಡಿದ್ರು ಕನ್ನಡದ ಹೀರೋಯಿನ್ ಇರಬೇಕು. ಯಾಕಂದ್ರೆ ನಮ್ಮ ಕನ್ನಡದ ಹೀರೋಯಿನ್ಸು ಯಾವ ಬಾಂಬೆ ಹೀರೋಯಿನ್ಗಿನ ಏನು ಕಮ್ಮಿ ಇಲ್ಲ. ತಿಳ್ಕೊಳ್ಳಿ ಇದೊಂದು. ನಾನೇನಾದ್ರೂ ಸಿನಿಮಾ ಮಾಡಿದ್ರೆ ಅದಕ್ಕೆ ಕನ್ನಡ ಹೀರೋಯಿನ್ ಇರಬೇಕು, ಕನ್ನಡ ಸ್ಪಷ್ಟವಾಗಿ ಮಾತಾಡಬೇಕು. ಎಲ್ಲಿ ಕೆಲಸ ಮಾಡ್ತಿದ್ದೀರಿ ನೀವು ಇಷ್ಟು ವರ್ಷ? ಇಂಡಸ್ಟ್ರಿ. ಯಾವ ಇಂಡಸ್ಟ್ರಿ? ಫಿಲಮ್ ಇಂಡಸ್ಟ್ರಿ. ಅದು ಯಾವ್ದು? ಬಾಲಿವುಡ್. ಬಾಲಿವುಡ್ ಅಲ್ಲಿ ಫಿಲಂ ಇಂಡಸ್ಟ್ರಿಲಿ ಏನ್ ಮಾಡ್ತಾ ಇದ್ದೆ ನೀನು? 30 ಮಾಮೂಲಿ ವರ್ಷ ಕೆಲಸ ಮಾಡ್ತಾ ಇದ್ದೆ ಅಷ್ಟೇ. ಅದು ಯಾವ್ದು ಸಿಂಗಲ್ ಟೇಕ್ ಮಾಡ್ತಾ ಇದೀನಿ ನೀನು? ಎಲ್ಲ ಡೈಲಾಗು ಸಿಂಗಲ್ ಟೇಕು. ಅಯ್ಯೋ ನಿನ್ನ ಬಾಯಿಗೆ ಮೆಣಸಿನ್ಕಾಯಿ ಅಕ್ಕ. 30 ವರ್ಷದ ಸಿಂಗಲ್ ಟೇಕ್ ಅಂತ ಏನ್ ಹುಡುಗನ? ಸಿಂಗಲ್ ಅಲ್ವಾ? ಏನ್ ಆಕ್ಟಿಂಗ್ ಮಾಡ್ತಾನೆ. ನೀನೇನಮ್ಮ? ನಮ್ಗ ತುಂಬಾ ಎಲ್ಲ ಮಾಡ್ದಮ್ಮ. ನಿಮ್ಗೆ ತುಂಬಾ ಎಲ್ಲ ಮಾಡ್ದ, ಇವಾಗ ಅವ್ರು ನಿಮ್ಗೆ ಮಾಡ್ತಾರೆ ರೀ. ಸೊ ರಚ್ಚಿ, ಸ್ಕಿಟ್ಟು ಹೇಗಿತ್ತು? ನನ್ಗೋಸ್ಕರ ಕಂಡ್ರು ಪ್ಲೀಸ್ ಇದು ಮಾಡ್ಲೇಬೇಕು, ವಿಸಿಲ್ ಹೊಡಿಲೇಬೇಕು ನಮ್ಮ ರಜನಿಗೆ. ಸೂಪರ್ ರಜನಿ, ದಿಸ್ ಫಾರ್ ಯು. ಆ್ಯಂಡ್ ಕಂಟೆಸ್ಟೆಂಟ್ಸ್ 2 ಅವರೊಟ್ಟಿಗೆ ನಮ್ಮ ಕಂಟೆಸ್ಟೆಂಟ್ಸ್ ಸೀಸನ್ 3 ಅವರು ಸೇರ್ಕೊಂಡಾಗ ನಮ್ಮ ಸೀಸನ್ 2 ಅವ್ರ ಕಂಟೆಸ್ಟೆಂಟ್ಸ್ ಏನಿದಾರಲ್ಲ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನೋಡಿದ್ದೀರಾ ರಜನಿಗೆ. ದಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ವೆರಿ ನೈಸ್ ಗೈಸ್, ಐ ರಿಯಲಿ ಅಪ್ರಿಷಿಯೇಟ್ ಯು ಆಲ್. ಆ್ಯಂಡ್ ನಾವೆಲ್ಲ ಗೊತ್ತಿಲ್ಲದೇ ಇನ್ವಾಲ್ವ್ ಆಗ್ಬಿಟ್ಟಿದ್ವಿ. ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್ ಗೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಚ್ಚಿ. ಗುರುಜಿ, ಆರ್ಟಿಸ್ಟ್. ಹಾ ಸರ್. 30 years ಎಕ್ಸ್ಪೀರಿಯನ್ಸ್. ಹಾ, ಸಿಂಗಲ್ ಟೇಕ್. ಸಿಂಗಲ್ ಟೇಕ್ ನೋಡಿದ್ವಿ. ಸಿಂಗಲ್ ಅನ್ನೋದು ಎಷ್ಟು ಟೇಕ್, ಎಷ್ಟನೇ ಟೇಕ್ ಈಗ ಸಿಂಗಲ್ ಅನ್ನೋದು? ಸಿಂಗಲ್ ಆಗಿ ಒಂದು 100 ಟೇಕ್ ವರ್ಗು ಮಾಡ್ತೀವಿ. ಸಿಂಗಲ್ ಆಗೇ ಮಾಡೋದು ಸಿಂಗನ್ ತರ. ಸೂಪರ್. ಬ್ಲ್ಯಾಕ್ ಮಂಜಾ ಟೀಮ್ ಅಂದ ಕೂಡಲೇ ಅವ್ರವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾರ. ಈ ಸ್ಕಿಟ್ ಅಲ್ಲಿ ಅವನ್ ಪಾಪ ಮೆಣಸ್ಕಾಯಿ ತಿನ್ಕೊಂಡು ಬೇರೆಯವ್ರಿಗೆ ಸ್ಕೋಪ್ ಕೊಟ್ಟು ಅವನಲ್ಲೇ ಕೂತಿದ್ದ, ಒಂದು ಇಟ್ಸ್ಕೊಂಡು ಕೊಟ್ಕೊಂಡು. ನಗಿಸೋದಕ್ಕೆ ಎಷ್ಟು ಡೆಡಿಕೇಟೆಡ್ ಅಂದ್ರೆ, ಅವರು ಡಲ್ ಆದ್ರೂ ಅವ್ರಿಗೆ ಬಯಸಿದ್ರು ಎಲ್ರು ಖುಷಿ ಆಯ್ತು. ಈಗ ಬೇರೆ ಒಂದು ಸೀಸನ್ 2 ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ನಾವು ಮಾಡೋದಿದೆಯಲ್ಲ, ಹ್ಯಾಟ್ಸ್ ಆಫ್ ಟು ದ ಟೀಮ್. ಗುಡ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಸಿಂಗಲ್ ಟೇಕೋ ಆದಷ್ಟು ಬೇಗ ಡೈಲಾಗ್ ನ ಕಲ್ತ್ಕೋ, ಓಕೆನಾ? ನೆಕ್ಸ್ಟ್ ಶೆಡ್ಯೂಲ್ ಅಲ್ಲಿ ಅಟ್ ಲೀಸ್ಟ್ ಅವಾಗಾದ್ರೂ ಹೇಳು, ಇಲ್ಲ ನಮ್ಮ ಹುಡುಗರು ರೆಡಿ ಇದಾರೆ ಹೇಳಕ್ಕೆ ಡೈಲಾಗ್ಗಳನ್ನ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟು ನಗ್ಸಿದಕ್ಕೆ, ಅಂಡ್ ಆಲ್ ದಿ ವೆರಿ ಬೆಸ್ಟ್. ಈ ಸೂಪರ್ ಡೂಪರ್ ಮಾರ್ವೆಲಸ್ ಫ್ಯಾಂಟಾಸ್ಟಿಕ್ ಎಕ್ಸ್ಟ್ರಾರ್ಡಿನರಿ ಸ್ಕಿಟ್ ನ ಜೊತೆಗೆ ಇವತ್ತಿನ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ನಾಳೆ ರಾತ್ರಿ 8 ಗಂಟೆಗೆ ಮತ್ತೆ ಸಿಗೋಣ, ಇನ್ನಷ್ಟು ಮಜಾ ಮಾಡೋಣ, ಓಕೆನಾ? ಸೊ ಅಲ್ಲಿವರೆಗೂ ಟೇಕ್ ಕೇರ್ ಮಾಡ್ತಾ ಇರಿ. ಶುಭರಾತ್ರಿ.